ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ಕಾಂಗ್ರೆಸ್ ಗ್ಯಾರಂಟಿಗಳ ಶೀಘ್ರ ಜಾರಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಕರೆಂಟ್ ಬಿಲ್ ಕಟ್ತಾ ಇಲ್ಲ, ಬಸ್ನಲ್ಲಿ ಜನ ಟಿಕೆಟ್ ಪಡಿತಿಲ್ಲ, ಸರ್ಕಾರಿ ಸಿಬ್ಬಂದಿ ಜೊತೆ ಜನಸಾಮಾನ್ಯರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ತರ್ತೇವೆ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಜನಸಾಮಾನ್ಯರು ಆ ಗ್ಯಾರಂಟಿಗಳ ಮೇಲೇನೆ ಜಗಳವನ್ನ ಮಾಡ್ತಿದ್ದಾರೆ. ಮೊದಲ ಸಂಪುಟದಲ್ಲೇ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಲಾಗಿದೆ, ಆದ್ರೆ ಅಧಿಕೃತವಾಗಿ ಇನ್ನೂ ಜಾರಿಗೆ ಬಂದಿಲ್ಲ. ಜನ ಮಾತ್ರ ಗ್ಯಾರಂಟಿಗಳಿಗೆ ಪಟ್ಟು ಹಿಡಿದು ಕೂತಿದ್ದಾರೆ. ಗ್ಯಾರಂಟಿ ಗಲಾಟೆಗಳ ಆಗ್ತಾ ಇರೋದನ್ನ ನಾವು ಪ್ರತಿದಿನ ಈಗ ನೋಡ್ತಾ ಇದ್ದೀವಿ. ಯಾವಾಗ ಕಾಂಗ್ರೆಸ್ ಸರ್ಕಾರ ಈಗ ರಚನೆ ಆಯ್ತೋ, ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಆರಂಭ ಗೊತ್ತಾಯ್ತೋ ಜನರಿಗೆ, ಆಗ್ಲೇ ಜನ ಇನ್ನು ಮುಂದೆ ನಾವು ಕರೆಂಟ್ ಬಿಲ್ ಕಟ್ಟಲ್ಲ, ಈಗ ಮಹಿಳೆಯರು ಕೂಡ ನಾವು ಬಸ್ನಲ್ಲಿ ಟಿಕೆಟ್ ಪಡೆಯಲ್ಲ ಅಂತ ಕೂತಿದ್ದಾರೆ. ಇನ್ನು ಗ್ಯಾರಂಟಿ ಗಲಾಟೆಗಳು ಎಲ್ಲೆಲ್ಲಿ ನಡೆದಿದೆ, ಎಲ್ಲೆಲ್ಲಿ ಏನೇನಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ರಾಯಚೂರಿನಲ್ಲಿ ಬಸ್ನಲ್ಲಿ ಮಹಿಳೆಯರು ಕಿರಿಕನ್ನ ಮಾಡಿದ್ದಾರೆ. ಸರ್ಕಾರಿ ಬಸ್ನಲ್ಲಿ ಟಿಕೆಟ್ ಪಡೆಯಲ್ಲ ಅಂತ ಹೇಳಿ ಒಬ್ಬ ಅಜ್ಜಿ ವಾದವನ್ನ ಮಾಡಿದ್ದಾರೆ. ಬಸ್ ಕಂಡಕ್ಟರ್ ಜೊತೆ ಮಹಿಳಾ ಪ್ರಯಾಣಿಕರು ವಾದ ಮಾಡಿದ್ದಾರೆ. ಆ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಹಂಗ ಫ್ರೀ ಅದು ದುರ್ಮ ಅನ್ನೋದು ಕೊಡಬೇಡ, ಈಗ ಕೊಡ್ಬೇಕು, ನಮ್ಗೆ ಆದೇಶ ಮಾಡ್ಬೇಕು. ಇವತ್ತು ಟಿಕೆಟ್ ತಗೋನೇನ ನಾಳೆ ಆದೇಶ ಮಾಡಿದ್ರ ಹತ್ರ ಅವಾಗ ಟಿಕೆಟ್ ಎಲ್ಲ ಫ್ರೀ ಆಗ್ಯಾರ. ಇಲ್ಲೇ ಇಳಿಸ್ಬೇಕಾಗತ್ತೆ. ಇಲ್ಲಿ ನಡೆದಿದ್ದೀವಲ್ಲ, ಅವ್ರಿಗೆ ಕೇಳಿ ನನಗೆ ಆದೇಶ ಬಂದ್ರೆ ಕೊಡ್ತಾನೆ. ನಿನ್ಗೆ ಎಲ್ಲಿ ಹೇಳ